ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಆತ್ಮೀಯ ಸಹೃದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಆಗಸ್ಟ್ ತಿಂಗಳು ಮಕರ ರಾಶಿಯ ಭವಿಷ್ಯ. ಮಕರ ರಾಶಿ, ಮಕರ ಲಗ್ನ. ಉತ್ತರಾಷಾಢ ನಕ್ಷತ್ರ, ಶ್ರವಣ ಹಾಗೂ ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಥವಾ ಮಕರ ಲಗ್ನಕ್ಕೆ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಶನಿ ಪರಮಾತ್ಮ ಕುಂಭರಾಶಿಯಲ್ಲಿದ್ದಾರೆ. ಶನಿ ಪರಮಾತ್ಮನಿಗೆ ಮಕರ ಕುಂಭರಾಶಿ ಸ್ವಸ್ಥಾನ. ದ್ವಿತೀಯದಲ್ಲಿರ್ತಕ್ಕಂತಹ ಶನಿ ಧನಕಾರಕನೂ ಆಗುತ್ತಾನೆ, ಧನಸ್ಥಾನದಲ್ಲಿದ್ದಾನೆ. ರಾಹು 3ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ವಿಪತ್ತು ಸ್ಥಾನದಲ್ಲಿ. ಗುರು ಪಂಚಮದಲ್ಲಿ, ಪಂಚಮಾರಿಷ್ಟ ಗುರು, ಆದರೆ ಗುರು ಬಲ ಗೋಚಾರದಲ್ಲಿರುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಕುಜ ಪಂಚಮದಿಂದ ಷಷ್ಠಮ ಸ್ಥಾನಕ್ಕೆ ಸಾಧಕ ಸ್ಥಾನಕ್ಕೆ ಹೋಗ್ತಾರೆ. ರವಿ ಅಷ್ಟಮದಲ್ಲಿ ಹಾಗೂ ಬುಧ ವಕ್ರಿಯಾಗಿ ಅಷ್ಟಮದಿಂದ ಸಪ್ತಮಕ್ಕೆ ಬರ್ತಾರೆ. ಶುಕ್ರ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ ಹಾಗೂ ಕೇತು ಭಾಗ್ಯಸ್ಥಾನದಲ್ಲಿದ್ದಾರೆ. ತುಂಬ ಅತ್ಯಂತ ಉತ್ತಮದಾಯಕವಾಗಿರ್ತಕ್ಕಂತಹ ಗ್ರಹ ಸ್ಥಿತಿಗಳು. ಮಕರ ರಾಶಿಗೆ ಇಷ್ಟು ಗ್ರಹ ಸ್ಥಿತಿ ಇದ್ದರೆ ಸಾಕು. ಯಾಕೆಂತಂದ್ರೆ 7.5 ನಡೀತಾ ಇದೆ. 7.5 ಕೊನೆಯ ಹಂತ, ಇನ್ನೊಂದು 3-4 ತಿಂಗಳ ಕಾಲ ಇದೆ. ಹಾಗಾಗಿ ಇಷ್ಟು ಉತ್ತಮವಾದಂತಹ ಪರಿಸ್ಥಿತಿ ಬಂತು ಅಂತಾದರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಇದರ ಜೊತೆಗೆ ಯಾರು ಮಕರ ರಾಶಿಯವರು ಕಷ್ಟಪಡ್ತಾ ಇದ್ದೀರೋ ಅಂಥವರಿಗೆ ಜನ್ಮಜಾತಕದ ಆಧಾರದ ಮೇಲೆ, ಗ್ರಹಸ್ಥಿತಿಗಳ ಆಧಾರದ ಮೇಲೆ, ದಶಾಭುಕ್ತಿಗಳ ಆಧಾರದ ಮೇಲೆ ಯಾರು ಕಷ್ಟಪಡ್ತಾ ಇದ್ದರೆ ನಾನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೀಲ ಸರಸ್ವತಿ ಯಂತ್ರ ಅಥವಾ ವಿದ್ಯಾವರಪ್ರದ ಹಯಗ್ರೀವ ಯಂತ್ರ, ಇದು ಮಕ್ಕಳಿಗೆ ಓದಲಿಕ್ಕೋಸ್ಕರವಾಗಿ, ದೊಡ್ಡವರಿಗೆ ಕಾರ್ಯಸಿದ್ಧಿ ಯಂತ್ರ, ಮೇಖಲಾ ಯಂತ್ರ, ಧನಾಕರ್ಷಣ ಯಂತ್ರ, ಲಕ್ಷ್ಮೀ ಕುಬೇರ ಯಂತ್ರಗಳು, ವಯಸ್ಸಾಗಿರ್ತಕ್ಕಂಥವರಿಗೆ ಮಹಾಮೃತ್ಯುಂಜಯ ಯಂತ್ರ, ಧನ್ವಂತರಿ ಯಂತ್ರಗಳನ್ನು ಉಚಿತವಾಗಿ ಧಾರಣಾ ಯಂತ್ರವನ್ನು ಕೊಡ್ತೇವೆ. ಬಂದು ತೆಗೆದುಕೊಂಡು ಹೋಗಬೇಕು, ಉಚಿತವಾಗಬೇಕು ಅಂತಂದರೆ ಕೊರಿಯರ್ ಮುಖಾಂತರ ತರಿಸ್ಕೊಂಡ್ರೆ ಕೊರಿಯರ್ ಚಾರ್ಜನ್ನು ಪೇ ಮಾಡಬೇಕಾಗತ್ತೆ. ಇದು ಕೇವಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬರ್ಸನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತನಾ? ಖಂಡಿತ ಅಲ್ಲ. ನಮ್ಮ ವಾಹಿನಿಯನ್ನು ನೋಡ್ತಕ್ಕಂಥವ್ರಿಗೆ ಏನಾದರೂ ನಮ್ಮಿಂದ ಒಂದು ಒಳ್ಳೆಯ ಸಹಾಯ ಆಗಲಿ, ಅವ್ರ ಜೀವನ ಚೆನ್ನಾಗಿರಲಿ. ನಾವು ನಿತ್ಯ ದೇವರ ಪೂಜೆಯನ್ನು ಮಾಡ್ತೇವೆ, ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತೇವೆ. ಆ ಶನಿ ಪರಮಾತ್ಮನ ಅನುಗ್ರಹದಿಂದ ನಿಮಗೆಲ್ಲ ಒಳಿತಾಗಲಿ ಅನ್ನುವಂತಹ ಕಾರಣಕ್ಕೆ ನೋಡಿ. ಹಾಗಾಗಿ ಈ ಯಂತ್ರ ಇರುವಂತಹ ಕಾರಣಕ್ಕೋಸ್ಕರ ವಿಶೇಷವಾಗಿ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಅತಿ ಹೆಚ್ಚು ಶೇರ್ ಮಾಡಿ 4 ಜನರಿಗೆ ಸಹಾಯ ಆಗಲಿ. ನೋಡಿ, ಶನಿ ಪರಮಾತ್ಮ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಶನಿ, ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ 2ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಮಕರ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗೋದಿಲ್ಲ. ಹಣ ಯಥೇಚ್ಛವಾಗಿ ಬರುತ್ತೆ. ಮಕರ ರಾಶಿಯವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದರೆ ಅವರಿಗೆ ಉತ್ತಮವಾದಂತಹ ಲಾಭ ಆಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು, ಆಹಾರ ವಸ್ತುಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಧನ ಲಾಭ ಆಗುತ್ತೆ, ಆಯುಷ್ಯ ವೃದ್ಧಿ ಆಗತ್ತೆ. ಮತ್ತು ಕರ್ಮಸ್ಥಾನದಲ್ಲಿ ಮಕರ ರಾಶಿಯವರು ಉದ್ಯೋಗ ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಪ್ರಮೋಷನ್ನು, ಇನ್ಕ್ರಿಮೆಂಟು ಜಾಸ್ತಿ ಆಗುತ್ತೆ. ಅದು ಅಟ್ಲೀಸ್ಟ್ 100% ಆದರೂ ನಿಮಗೆ ಸಂತೋಷವನ್ನು ನೀಡುತ್ತೆ, ಲಾಭ ಸಿಗತ್ತೆ. ನನಗೆ ಆಗಸ್ಟ್ ತಿಂಗಳು ಒಂದಷ್ಟು ಹಣ ಬಂತು ಅಂತ ಮಕರ ರಾಶಿಯವರು ಸಂಪೂರ್ಣವಾಗಿ ಸಾಕು, ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂಥರ ಮಟ್ಟಕ್ಕೆ ನಿಮ್ಮ ಮಕರ ರಾಶಿಯವರು ಅಭಿವೃದ್ಧಿ ಆಗುತ್ತೆ. ರಾಹು 3ನೇ ಮನೆಯಲ್ಲಿದ್ದಾನೆ. ರಾಹುಗ ಗೋಚಾರದಲ್ಲಿ ಉತ್ತಮವಾದಂತಹ ಸ್ಥಾನ. ಹಾಗಾಗಿ ಉತ್ತಮ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಆಸಕ್ತಿಗಳಿರುತ್ತೆ, ಚೈತನ್ಯ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ವೃದ್ಧಿ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೇಳ್ತೀರಿ, ಎಕ್ಸಸೈಸ್ ಮಾಡ್ತೀರಿ. ನಿಮ್ಮ ಜೀವನ ಈ ತಿಂಗಳೆಲ್ಲ ಲವಲವಿಕೆಯಿಂದಿರುತ್ತೆ. ಯಾವುದೇ ಕಷ್ಟ ಅನ್ನುವಂಥದ್ದು ಮಕರ ರಾಶಿಯವ್ರಿಗೆ ಬರೋದಿಲ್ಲ. ಗುರು ಪಂಚಮದಲ್ಲಿದ್ದಾನೆ. ನೋಡಿ, 2, 5, 7, 9, 11 ಪ್ರತಿ ಸಲದ ವಿಡಿಯೋದಲ್ಲಿ ಹೇಳ್ತೇನೆ. ಗುರುವಿಗೆ 5ನೇ ಮನೆ ಅತ್ಯಂತ ಶುಭ. ಗೋಚಾರದಲ್ಲಿ ಶುಭ ಫಲವನ್ನು ನೀಡ್ತಕ್ಕಂಥವನು ಗುರುವಾಗಿದ್ದಾನೆ. ಹಾಗಾಗಿ ನೀವು ಯಾವುದೇ ಯೋಚನೆಯನ್ನು ಮಾಡಬೇಕಾದಂತಹ ಪ್ರಮೇಯ ಇಲ್ಲ. ಗುರುಬಲ ತುಂಬ ಚೆನ್ನಾಗಿದೆ ನಿಮಗೆ. ಇನ್ನು ಕುಜ ಪಂಚಮದಿಂದ ಷಷ್ಠಮಕ್ಕೆ ನೋಡಿ, ಕುಜ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ವ್ಯವಹಾರಾದಿಗಳು ಅಂದ್ಕೊಂಡಂಗೆ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗ್ತಿದೆ, ನಾನು ಇವತ್ತು ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ, ನಂಗೆ ಆಗಲಿಲ್ಲ ಅನ್ನುವಂಥ ಯೋಚನೆ ಇದ್ದರೂ ಕೂಡ ಷಷ್ಠಮ ಸ್ಥಾನ ಸಾಧಕ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಫಲವನ್ನು ಪಡೆದುಕೊಳ್ತೀರಿ. ಕಾರಣ ಏನು ಅಂತಂದರೆ ನೋಡಿ, ಕುಜನಿಗೆ 6ನೇ ಮನೆ ಅನ್ನುವಂಥದ್ದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸ್ಥಾನ. ಹಾಗಾಗಿ ಯೋಚನೆಯನ್ನು ಮಾಡೋದು ಬೇಡ.
3, 6, 11 ಕುಜನಿಗೆ ಗೋಚಾರದಲ್ಲಿ ಶುಭ. ಹಾಗಾಗಿ ಕುಜನಿಂದ ಮಂಗಳ ಕಾರ್ಯಗಳು ದ್ವಿತೀಯಾರ್ಧದಲ್ಲಿ ಮಂಗಳ ಕಾರ್ಯಗಳಾಗತ್ತೆ. ಭೂಮಿ ಯೋಗ ಆಗುತ್ತೆ. ಮಕರ ರಾಶಿಯವರು ಕೂಡ ಭೂಮಿ ಖರೀದಿ ಯೋಗ ಇದೆ. ಕೋರ್ಟ್ ಕೇಸ್ಗಳಲ್ಲಿ ಯಾವುದಾದ್ರೂ ಭೂಮಿ ವಿವಾದ ಸಿಕ್ಕಾಕೊಂಡಿದ್ರೆ ಅದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಒಂದು ಮಾತುಕತೆಯ ಮುಖಾಂತರ ಅದು ಒಂದು ಅಂತಿಮ ಹಂತಕ್ಕೆ ಬಂದು ಸೇರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕುಜ ಪಂಚಮದಲ್ಲಿದ್ದಾಗ ಅದನ್ನು ಕೊನೆಯ ಹಂತದಲ್ಲಿ ಇಟ್ಟಿರ್ತಾನೆ. ಷಷ್ಠಮ ಸ್ಥಾನಕ್ಕೆ ಬಂದಂತಹ ಹಂತದಲ್ಲಿ ಕೋರ್ಟ್ ವ್ಯವಹಾರಗಳಲ್ಲಿ ಭೂಮಿ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರಗಳಿದ್ದರೂ ಕೂಡ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತಾ ಹೋಗ್ತಾನೆ. ರವಿ ಅಷ್ಟಮದಲ್ಲಿ ನೋಡಿ, ಆರೋಗ್ಯವನ್ನು ನೀಡ್ತಕ್ಕಂತಹ ರವಿ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ತೊಂದರೆ ಆಗತ್ತಾ ಅಂತ ಯೋಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಇಲ್ಲ. ಸ್ವಸ್ಥಾನ ಬಲ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾರೆ. ಯಾವ ಕಾರಣಕ್ಕೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಬರೋದಿಲ್ಲ. ಮಕರ ರಾಶಿಯವರಿಗೆ ಉತ್ತಮ ಆರೋಗ್ಯ ಇರುತ್ತೆ, ಚೈತನ್ಯ ಇರುತ್ತೆ. ಪ್ರಾರಂಭದಲ್ಲಿ ಹೇಳಿದ್ದೇನೆ ನಾನು. ಹಾಗೂ ನಿಮಗೇನಾದ್ರು ಅಷ್ಟಮ ರವಿ ಕಾಟ ಅಂದರೆ ಅಷ್ಟಮದಲ್ಲಿದ್ದಂತಹ ರವಿ ಆರೋಗ್ಯ ತೊಂದರೆ ಮಾಡಿಬಿಡ್ತಾನೇನೋ ಅನ್ನುವಂಥ ಯೋಚನೆ ಇದ್ದರೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ಕೊಳ್ಳಿ. ಎಕ್ಕೆ ಗಿಡ ಇದ್ದರೆ ಎಕ್ಕೆ ಗಿಡಕ್ಕೆ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಓಂ ಸೂರ್ಯದೇವಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ. ಅಷ್ಟಾಕ್ಷರ ಮಂತ್ರ ಎಲ್ಲವೂ ಕೂಡ ಸೂರ್ಯದೇವರಿಗೆ ಮಹಾವಿಷ್ಣುವಿಗೆ ಸೇರ್ತಕ್ಕಂಥದ್ದು. ನಮಸ್ಕಾರ ಪ್ರಿಯೋ ಭಾನು. ಹಾಗಾಗಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ನಮಸ್ಕಾರ ಮಾಡಿದರೆ ಹೇಗೆ ಸೂರ್ಯ ಸಂತುಷ್ಟಗೊಳ್ತಾನೋ ಅದೇ ರೀತಿಯಾಗಿ ಆ ನಮಸ್ಕಾರ ಎಲ್ಲ ಮಹಾವಿಷ್ಣುಗೆ ಹೋಗಿ ಸೇರತ್ತಂತೆ. ಹಾಗಾಗಿ ಇಲ್ಲಿ ಅಷ್ಟಾಕ್ಷರ ಮಂತ್ರವನ್ನು ಸೂರ್ಯದೇವಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಇನ್ನು ಬುಧ ಅಷ್ಟಮದಿಂದ ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ನೋಡಿ, ಬುಧನಿಗೆ 8ನೇ ಮನೆ 2, 4, 6, 8, 10, 11 ಇವೆಲ್ಲ ಬುಧನಿಗೆ ಉತ್ತಮವಾದಂತಹ ಸ್ಥಾನ. ಸಪ್ತಮ ಸ್ಥಾನಕ್ಕೆ ಬಂದಾಗ ಕೆಟ್ಟದ್ದಾಗತ್ತಾ ಅಂತ ಕೇಳಿದ್ರೆ ಸಪ್ತಮ ದೃಷ್ಟಿ. ಆದರೆ ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಂಡ್ರೆ ನೋಡಿ, ಕಿಂ ಜಪನ್ಮುಚ್ಚತೆ ಜಂತುರು ಜನ್ಮ ಸಂಸಾರ ಬಂಧನಾತ್. ಯಾವ ಜಪ ತಪಗಳನ್ನು ಮಾಡಿದ್ರೆ ಜನ್ಮ ಸಂಸಾರ ಬಂಧನ ಅನ್ನುವಂಥದ್ದು ಪರಿಹಾರ ಆಗತ್ತೆ ಅಂತ ಕೇಳಿದ್ರೆ ಮಹಾವಿಷ್ಣುವಿನ ಅನುಗ್ರಹ. ಹಾಗಾಗಿ ಅಷ್ಟಮದಲ್ಲಿರ್ತಕ್ಕಂತಹ ಬುಧ ಸಪ್ತಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ನಿತ್ಯ ಪಠಣ ಮಾಡ್ಕೋಬೇಕು. ಬರೀ ಗ್ರಹಸ್ಥಿತಿಗಳು ಬದಲಾಯಿತು ಅಂತ ಪಾರಾಯಣ ಮಾಡುವುದಲ್ಲ, ಯಾವತ್ತೂ ಪಠಣವನ್ನು ಮಾಡ್ಕೊಳ್ಳಿ. 8ನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿಷ್ಣುವಿನ ಅನುಗ್ರಹ ಇರುತ್ತೆ. ಸಪ್ತಮಕ್ಕೆ ಬಂದಾಗ ವಿಷ್ಣುವಿನ ಅನುಗ್ರಹ ಇನ್ನು ಸ್ವಲ್ಪ ಬೇಕಾಗತ್ತೆ. ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ. ಪ್ರಾರಂಭದಲ್ಲಿ ಹೇಳಿದ್ದೇನೆ ಹಿಂದೆ. ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಹೇಳ್ಕೊಳ್ಳಿ. ಬಹಳ ಒಳ್ಳೆಯದಾಗತ್ತೆ, ಜೀವನ ಚೆನ್ನಾಗಿರುತ್ತೆ. ಶುಕ್ರ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ನೋಡಿ, 8ನೇ ಮನೆಯೂ ಶುಭ, 9ನೇ ಮನೆಯೂ ಶುಕ್ರನಿಗೆ ಗೋಚಾರದಲ್ಲಿ ಶುಭ. ಅಷ್ಟಮದಲ್ಲಿದ್ದಾಗ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ಕಂಟ್ರೋಲ್ ಮಾಡ್ಕೋಬೇಕು. ಭಾಗ್ಯಸ್ಥಾನಕ್ಕೆ ಬಂದಾಗ ಆ ಖರ್ಚೆಲ್ಲ ರಿಕವರ್ ಆಗುತ್ತೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಶನಿರ್ ಮಿತ್ರಾಯ ನಮಃ. ನೋಡಿ, ಅಲ್ಲಿ ಶನಿಗೆ ಮಿತ್ರ ಅವನು. ಸೊ ಹಾಗಾಗಿ ಏನು ತೊಂದರೆ ಆಗೋದಿಲ್ಲ. ನೋಡಿ, ಎಲ್ಲ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೂಡ ನೀವು ಪ್ರಾಪ್ತ ಮಾಡಿಕೊಳ್ತೀರಿ. ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಯಾವುದೇ ರೀತಿಯಾದಂತಹ ನಿಮಗೆ ಧನವಿಯೋಗ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ಧನ ನಷ್ಟವಾಗೋದಿಲ್ಲ. ಕೇತು ಭಾಗ್ಯಸ್ಥಾನದಲ್ಲಿ ನೋಡಿ, ಕೇತು ಭಾಗ್ಯಸ್ಥಾನದಲ್ಲಿದ್ದಾಗ ಕೇತುಂ ಕುಲಸ್ಯ ಉನ್ನತಿಂ. ಭಾಗ್ಯಾಧಿಪತಿಯಾದಂತಹ ಕೇತು ಭಾಗ್ಯಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿ, ಮಿತ್ರಾಯ ನಮಃ ಅಂತ ಹೇಳಿದೆ ಅಂತಂದರೆ ನೀವು ಮಿತ್ರರ ಅಂತ ಕೇಳಬಹುದು. ಹಾಗಲ್ಲ, ಅದು ಸಮಬಲರಾಗಿದ್ದರೂ ಕೂಡ ಮಿತ್ರತ್ವವನ್ನು ತೋರಿಸ್ತಕ್ಕಂಥದ್ದು, ಒಂದೇ ರೀತಿಯಾದಂತಹ ತತ್ವಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಶುಕ್ರನಾದರೆ ಬಹಳ ಒಳ್ಳೆಯದು. ಮತ್ತು ಕೇತು ಕೂಡ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಕೂಡ ಭಾಗ್ಯಸ್ಥಾನದಲ್ಲಿರೋದ್ರಿಂದಾಗಿ ಉತ್ತಮವಾದಂತಹ ಜಾತಕ ಫಲವನ್ನು ಮಕರ ರಾಶಿಯವರು ಕಾಣ್ತೀರಿ. ಆಗಸ್ಟ್ 2024 ನಿಮಗೆ ತೊಂದರೆ ಕೊಡೋದಿಲ್ಲ. ವಿಷ್ಣುವಿನ ಅನುಗ್ರಹ ಒಂದು ಸ್ವಲ್ಪ ಬೇಕಾಗತ್ತೆ. ವಿಷ್ಣುವಿನ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಅನುಗ್ರಹ ಚೆನ್ನಾಗಿರಬೇಕು. ಗುರು ಅನುಗ್ರಹ ಇದ್ದರೆ ಯಾವ ಕಷ್ಟವೂ ನಿಮಗೆ ತೊಂದರೆ ಕೊಡೋದಿಲ್ಲ. ಎಂತಹ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಇರುತ್ತೆ. ಮಾನಸಿಕ ಧೈರ್ಯ, ಮನೋಧೈರ್ಯ ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ನೆನಪಿಟ್ಕೊಳ್ಳಿ. ಹಾಗಾಗಿ ಮಕರ ರಾಶಿಯವರಿಗೆ ಏನೂ ಕಷ್ಟಗಳು ಬರೋದಿಲ್ಲ. ಒಂದು ವೇಳೆ ಇದ್ರ ಮೇಲೂ ನಾನೇನೋ ಕಷ್ಟ ಅನುಭವಿಸ್ತಾ ಇದ್ದೀನಿ, ನನ್ನ ಪೂರ್ವಜನ್ಮದ ಸುಕೃತ ಅಂದರೆ ದುಷ್ಫಲವೋ ಏನೋ ಗೊತ್ತಿಲ್ಲ, ನನಗೆ ಯಾವುದೇ ಸುಕೃತ ಇಲ್ಲದೆ ಇರಬಹುದು. ಆದ್ದರಿಂದ ನನಗೇನಾದ್ರು ಪರಿಹಾರ ಬೇಕು ಅಂದರೆ ನೇರ ನನ್ನ ನಂಬರಿಗೆ ಕಾಲ್ ಮಾಡಿ, ಬಂದು ಭೇಟಿ ಮಾಡಿ. ಮೊದಲು ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತನ್ನು, ನಿಮ್ಮ ಭವಿಷ್ಯವನ್ನು ಅನಲೈಸ್ ಮಾಡಿ ಯಾವ ಯಂತ್ರದಿಂದ ನಿಮಗೆ ಪರಿಹಾರ ಇದೆ ಅನ್ನೋದನ್ನು ತಿಳಿಸಿಕೊಡ್ತೇನೆ. ಮತ್ತು ನಿಮ್ಮ ಕಷ್ಟ ಪರಿಹಾರ ಆಗೋದಕ್ಕೆ ಅತಿ ಕಡಿಮೆ ವೆಚ್ಚದಲ್ಲಿ, ಯಜ್ಞ ಯಾಗಾದಿಗಳಿಲ್ಲದೆ ಅತಿ ಕಡಿಮೆ ವೆಚ್ಚದಲ್ಲಿ ನಿಮಗೊಂದು ಯಂತ್ರ ಮೂಲಕ ಪರಿಹಾರ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ.
ಶುಭವಾಗಲಿ ಸ್ನೇಹಿತರೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.